ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಶ್ವಿನ್ ನಿರಪರಾಧಿ ಅನ್ನೋ ತೀರ್ಮಾನಕ್ಕೆ ಬಂದಿರಬಹುದಾ? ಅದ್ ಹೇಗ್ ಸರ್ ಸಾಧ್ಯ? ಮೊದ್ಲಿಂದನೂ ಅಶ್ವಿನ್ನೇ ಅಪರಾಧಿ, ಅವನೇ ಕೊಲೆಗಾರ, ಅವನ್ನ ಬಿಟ್ಟು ಕೊಲೆ ಮಾಡೋದಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಸಾರಿ ಸಾರಿ ಹೇಳ್ತಾ ಬಂದ್ರು ಕರ್ಣಭಾವ. ಈಗ ಏಕಾಏಕಿ ಅವ್ನ್ ನಿರಪರಾಧಿ ಅಂತ ಹೇಳ್ತಾರಾ? ಸತ್ಯಕ್ಕೆ ದೂರವಾದ ಅನುಮಾನ ಸರ್ ನಿಮ್ದು, ನಾನ್ ಒಪ್ಪಲ್ಲ. ಹಾಗಲ್ಲ ಸೇವಂತಿ, ಅವನು ಒಂದ್ ವೇಳೆ ಪೆನ್ ಡ್ರೈವ್ನ ನೋಡಿದ್ರೆ ನಿಜವಾದ ಅಪರಾಧಿ ಯಾರು ಅಂತ ಗೊತ್ತಾಗ ಹೋಗುತ್ತೆ. ಆಗ ಅವನಿಗೆ ಶಿಕ್ಷೆ ಆಗತ್ತೆ, ಅಶ್ವಿನ್ ತಪ್ಪಿಸ್ಕೊಂಡ್ಬಿಡ್ತಾನೆ ಅಂತ. ಅವನ ಪೆನ್ ಡ್ರೈವ್ ಅಲ್ಲಿ ಇರೋದನ್ನ ನೋಡಿಲ್ದೇನೂ ಇರ್ಬೋದಲ್ವಾ? ಹಾಗಂದ್ರೆ ಏನ್ ಸರ್ ಅರ್ಥ? ಅಲ್ಲ, ಕರ್ಣಭಾವನೆ ಸ್ವತಃ ಅಶ್ವಿನ್ ನಿರಪರಾಧಿ ಅಂತ ಹೇಳಿ ಬಿಡಿಸಿದಾರಲ್ಲ. ಬಿಡಿಸ್ದ ಸರಿ, ಯಾಕೆ ಬಿಡಿಸಿರ್ಬಹುದು? ಅವನನ್ನ ಬಿಡಿಸಿ ಮನೆ ಕರ್ಕೊಂಡು ಬಂದು ಕೋರ್ಟ್ ಕೊಡೋ ಶಿಕ್ಷೆ ಏನೂ ಅಲ್ಲ. ಅವನಿಗೆ ಶಿಕ್ಷೆ ನಾನ್ ಕೊಡ್ತೀನಿ ಅಂತ ಅನ್ಕೊಂಡಿದ್ರೆ ಕರೆಕ್ಟ್. ಅವಳನ್ನ ಕಾನೂನು ಕೈಗೊಪ್ಸಿದ್ರೆ ಜೈಲನ್ನೇ ತನ್ನ ಮನೆ ಮಾಡ್ಕೊಂಡು ತನಗೆ ಬೇಕಾದ ಫೆಸಿಲಿಟಿ ಎಲ್ಲ ಪಡ್ಕೊಂಡು ಆರಾಮಾಗಿ ಜೀವನ ಕಳೆದು ಬರ್ತಾಳೆ. ಅಬ್ಬಬ್ಬ ಅಂದ್ರೆ 14 ವರ್ಷ ಜೈಲ್ ವಾಸ ಅನುಭವಿಸಿ ಮತ್ತೆ ಹೊರಗಡೆ ಬಂದ್ಬಿಡ್ತಾಳೆ. ಅದಕ್ಕೆ ಅವಳು ಯಾವುದೇ ಕಾರಣಕ್ಕೂ ಜೈಲ್ ಒಳಗಡೆ ಇರಬಾರ್ದು, ನನ್ನ ಕಣ್ಣು ಮುಂದೆನೆ ಇರಬೇಕು. ಅವಳಿಗೆ ನಾನೇ ಶಿಕ್ಷೆ ಕೊಡ್ಬೇಕು ಮಣಿ, ನಾನೇ ಶಿಕ್ಷೆ ಕೊಡ್ಬೇಕು. ಸರ್, ನೀವ್ ಹೇಳ್ತಿರೋದು ನಿಜಾನಾ? ಸುಳ್ಳು ಇರಬಹುದು, ಸುಳ್ಳಾಗಿರ್ಲಿ ಅಂತಾನೆ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಆದ್ರೆ ನಮ್ ಕೈ ಮೀರಿ ಅದೇನಾದ್ರೂ ನಿಜ ಆಗಿದ್ರೆ ಅಶ್ವಿನ್ ಜೀವನ ಬರ್ಬಾದಾಗೋಗುತ್ತೆ. ಮತ್ತೆ ಇದನ್ನ ಹೇಗ್ ಸರ್ ತಡೆಯೋದು? ಅಶ್ವಿನ್ ನಿರಪರಾಧಿ ಅಂತ ನಾವು ಮತ್ತೆ ಹೋರಾಡ್ಬೇಕಾಗತ್ತೆ. ಏನ್ ಸರ್ ಇದು? ಎಲ್ಲ ಮುಗೀತು ಅನ್ಕೋತಿರ್ಬೇಕಾದ್ರೇನೆ ಯಾವುದು ಮುಗ್ದಿಲ್ಲ, ಈಗಷ್ಟೇ ಆರಂಭ ಆಗ್ಬೇಕು ಅನ್ನೋ ತರ ಮಾತಾಡ್ತಾ ಇದ್ದೀರಲ್ಲ. ಈ ವಿಚಾರದಲ್ಲಿ ನಾವನ್ನ ಹುಷಾರಾಗಿ ಟ್ಯಾಕಲ್ ಮಾಡಬೇಕು ಸೇವಂತಿ. ಆ ಪೆನ್ ಡ್ರೈವ್ ಅಲ್ಲಿ ಏನಿದೆ ಅನ್ನೋದಕ್ಕಿಂತಲೂ ಅವನ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ನಾವು ಮೊದಲು ತಿಳ್ಕೊಂಡು ನಾವು ಮುಂದಿನ ಹೆಜ್ಜೆ ಇಡಬೇಕು. ಇಲ್ಲ ಅಂದ್ರೆ ಅಶ್ವಿನ್ ಜೀವನನ ನಾವೇ ಬರ್ಬಾದ್ ಮಾಡ್ದ ಹಾಗಾಗತ್ತೆ. ಬಲಿ ಕೊಡ್ಬೇಕು, ಹಾಗಂತ ಒಂದೇ ಸರಿ ಕುತ್ತಿಗೆ ಸೀಳಿ ಬಲಿ ಹಾಕ್ಬಾರ್ದು. ನರ್ಕ ಅಂದ್ರೆ ಹೇಗಿರುತ್ತೆ, ಅದ್ರೊಳಗಡೆ ಸಿಕ್ಕಾಕೊಂಡ್ರೆ ಏನೇನೆಲ್ಲ ಅನುಭವಿಸ್ಬೇಕಾಗತ್ತೆ ಅಂತ ನಾನು ಅವಳಿಗೆ ತೋರಿಸ್ತೀನಿ. ಬೆಂಕಿ ಬಿದ್ದು ನರಳಾಡ್ತಾ ನೀನ್ ಅನುಭವಿಸಿದ ನೋವನ್ನ ಅವಳು ದಿನ ದಿನ ಅನುಭವಿಸೋ ಹಾಗೆ ಮಾಡ್ತೀನಿ. ಜೀವಂತವಾಗಿ ಸಾಯಿಸ್ತೀನಿ. ಬಿಡಲ್ಲ ಮೀರಾ ನಿನ್ನನ್ನ, ನಿನ್ನನ್ನು ಬಿಡಲ್ಲ. ಸರ್, ಆ ಫೋಟೋಗ್ರಾಫರ್ ಮಗ ನನ್ನ ಹತ್ರ ಸ್ಪಷ್ಟವಾಗಿ ಹೇಳಿದಾನೆ ಅಶ್ವಿನ್ ನಿರಪರಾಧಿ ಅಂತ. ಅವನು ಹೇಳಿರೋದಕ್ಕೆ ಸಾಕ್ಷಿ ನೀನೇನಾದ್ರೂ ಅವನ್ ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡ್ಕೊಂಡ್ಯಾ? ಇಲ್ಲ ಸರ್, ಬಟ್ ಅವನು ಸಾವು ಬದುಕಿನ ಮಧ್ಯೆ ಇನ್ನೂ ಉಸಿರಾಡ್ತಾ ಇದ್ದಾನೆ.